ಅವ್ರ ಅಜ್ಜಿ, ಅವ್ರ ಚಿಕ್ಕಪ್ಪ ಎಲ್ಲರೂ ತುಂಬ ಗೋಳು, ದುಃಖ. ನಾನು ಒಬ್ಬಳು ತಾಯಿಯಾಗಿ ಅದೆಲ್ಲ ಅರ್ಥ ಮಾಡ್ಕೊಳ್ಬಲ್ಲೆ. ಅಂದರೆ ಮಗುವನ್ನು ಸಹ ಅವಳಿಗೆ ರಜಾ ಬಂದಿತ್ತಂತೆ. ಕೆಲಸ ಮಾಡೋ ಮನೆ ಕಾಂಪೌಂಡ್ ಒಳಗೆ ಅವಳು ಬಿಟ್ಕೊಂಡು ಕೆಲಸ ಮಾಡ್ತಿದ್ಲಂತೆ. 10 ನಿಮಿಷದಲ್ಲಿ ಅವನು ಅವಳಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತೆಲ್ಲ, ಅದು CCTV ಇದ್ದಿದ್ದಕ್ಕೆ ಗೊತ್ತಾಯಿತು. ಹೊರಗೆ ಬಂದ ತಕ್ಷಣ ಮಗು ಕಾಣ್ತಿಲ್ಲ ಅಂತ ಹುಡ್ಕಾಡೋಕ್ಕೆ ಶುರು. ತಾಯಿ ಯಾವಾಗಲೂ ಮಗುನ ಬಿಡ್ತಾನೆ ಇರಲಿಲ್ವಂತೆ, ಅದೂ ಇದೆ. ಸೊ ಬೇಗನೆ ಹುಡುಕಿದ್ದಕ್ಕೆ ಅವನು ಅಲ್ಲೇ ಸಿಕ್ದ. ಇಮ್ಮಿಡಿಯೇಟ್ಲಿ CCTV ಚೆಕ್ ಮಾಡಿದ್ದಾರೆ. ಅವಾಗ ಯಾರೋ ಒಬ್ಬ ಪಟಾಪಟಿ ಶರ್ಟ್ ಹಾಕ್ಕೊಂಡ್ರೋನು, ಆ ಬ್ಲೂ ಕಲರು ಅದೆಲ್ಲ. ಸೊ ಇಮ್ಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಯ್ತು ಇವನೇನಾ ಅಂತ. ಅಷ್ಟರಲ್ಲಿ ಪೊಲೀಸಿಗೆ ಹೇಳಿದ್ದಾರೆ. ಸೊ ಎಲ್ಲ 1 ಅವರಲ್ಲಿ ಅವನು ಎತ್ಕೊಂಡೋಗಿ ಮಗುನ ಇದು ಮಾಡಿ, ಇನ್ಫ್ಯಾಕ್ಟ್ ಅವನು ಇದು ಮಾಡಿದ್ದಾನೆ ಆ ಮಗು ಮೇಲೆ ಎಲ್ಲ. ಅವನು ಎಲ್ಲ ಥರ ಟ್ರೈ ಮಾಡಿದ್ದಾನೆ. ಕಡೆಗೆ ಅದು ಆ ನೋವಿಗೆ ಅಳಕ್ಕೆ ಶುರು ಮಾಡಿದ್ಮೇಲೆ ಅವನು ಮಗುನ ಇದು ಮಾಡಿದ್ದಾನೆ. ಬಟ್ ಅವ್ರಿಗೆ ಇದ್ದಿದ್ದು 2 ಮಗು. ದೊಡ್ಡ ಮಗು ಅಂಗವಿಕಲೆ, ಏನೂ ಗೊತ್ತಾಗೋದಿಲ್ಲ. ಇದು ಚಿಕ್ಕ ಮಗು, ಇದೇ ಅವ್ರ ಜೀವ, ಇವ್ರ ಬದುಕು ಎಲ್ಲ ಆಗಿತ್ತು. ಸೊ ಅವ್ರ ತಾಯಿ ನಾನು ನೋಡಿದ ತಕ್ಷಣ ಹೇಳ್ತಾಯಿದ್ರು, ನಿಮ್ಮನ್ನು ನಾನು ಫಾಲೋ ಮಾಡ್ತೀನಿ ಮೇಡಮ್, ನೀವು ಹಿಂಗೆ ಬರ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಎಷ್ಟು ಬೇಗ ಬಂದುಬಿಟ್ರಿ ನನ್ನ ಮನೆಗೆ, ನನ್ನ ಮಗಳಿಂದ ಬಂದ್ರಾ ನೀವು ಅಂತ ಹಂಗೆ ಹೇಳಿ ಅಳಕ್ಕೆ ಶುರು ಮಾಡಿದ್ರು. ನನಗೂ ಗೊತ್ತಿಲ್ಲ ಅವ್ರು ನನ್ನ ಅಷ್ಟು ಗುರ್ತು ಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ಸೊ ನೀವೇ ನಮಗೆ ಮಗಳು ತಾಯಿ ಅಂತೆಲ್ಲ ಹೇಳಿ ನನ್ನ ತಪ್ಪಿ ಹತ್ಕೊಂಡ್ರು. ನಾನು ಹೇಳೋದೇನೇನು ಇಷ್ಟ ಇಲ್ಲ. ಈ ಥರ ತುಂಬ ಸಂಸಾರಗಳಿದ್ದಾವೆ. ನಾನು ಬೆಂಗಳೂರಲ್ಲಿ ತುಂಬ ಜನ ನೋಡ್ತೀನಿ. ಎಷ್ಟೋ ಜನರಿಗೆ ಗಂಡನ ಸಪೋರ್ಟು ಇರಲ್ಲ. 3 ಹೆಣ್ಮಕ್ಳು ಇರ್ತಾರೆ, ತೊಗೊಂಬರ್ತಾರೆ. ತಾಯಿಗೆ ಜವಾಬ್ದಾರಿ ಇರುತ್ತೆ, ಬಟ್ ದುಡ್ಡು ಸಾಕಬೇಕಲ್ಲ. ಅವರೆಲ್ರಿಗೂ ನಾನು ಈ ಮುಖಾಂತರ ಹೇಳೋದಿಷ್ಟೇ, ನಿಮ್ಮ ಮಗುವನ್ನು ನಿಮ್ಮ ಜವಾಬ್ದಾರಿ, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕು. ಯಾಕಂದರೆ ಇವತ್ತಿನ ವಾಸ್ತವ್ಯ ಆಗಿದೆ. ಹಾಗಾಗಿ ಇದು ಮೊದಲು ಎಲ್ಲ ತಂದೆ ತಾಯಿಯ ಜವಾಬ್ದಾರಿ. 2ನೇದು ನಂತರ ಪೊಲೀಸು, ನಂತರ ಕಾನೂನಿಗೆ ಎಲ್ಲ ನಿಮಗೆ ಸಾಕ್ಷಿ ಬೇಕು. ಈ ಕೇಸಲ್ಲೂ ನೋಡಿ, ಅವನು 2 ಪೊಲೀಸ್ ಆಫೀಸರು, ಗಂಡಸ್ ಪೊಲೀಸ್ ಆಫೀಸರು, 1 ಹೆಣ್ಮಗಳು ಪೊಲೀಸ್ ಆಫೀಸರ್, 3 ಜನನ್ನ ಅವ್ರ ಗಾಯಗಳಾಗಿದ್ದಾವೆ. ಕೈ ಎತ್ತಕ್ಕಾಗ್ತಾಯಿಲ್ಲ ಅವರೆಲ್ರಿಗೂ. ಇದು ಅರ್ಧೋಗಿದೆ ಸೊಂಟದ ಹತ್ರ. ಈ ಹೆಣ್ಮಗಳು ಯಾರು ಫೈರ್ ಮಾಡಿದ ಆ ತಾಯಿ ಅಂತೂ ಕೈಯೇ ಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಅವನು ಅಷ್ಟು ಜನರನ್ನು ಅವನು ಉಳಿಸಿ ಇಟ್ಟಿಗೆಯಲ್ಲೆಲ್ಲ ಹೊಡೆದು. ಅಂದರೆ ನಾನು ಹೇಳೋದೇನೆಂದರೆ, ಇಷ್ಟು ಅವನಿಗೆ ಪವರ್ ಇತ್ತಂದರೆ ಆ ಮಗುಗೆ ಆ ಸಮಯದಲ್ಲಿ ಅವನು ಎಷ್ಟು ಹ್ಯಾಂಡಲ್ ಮಾಡಿರಬೇಕು ಅವನು. ಅದು ನಮಗೆ, ನಾನೊಂದು ತಾಯಿಯಾಗಿ ಆ ಟೈಮಲ್ಲಿ ನೋಡಿ, ಯಾವಾಗಲೂ ಡಿಫೆನ್ಸಿವ್ ನಮಗೆ ಯಾರು ನೋಡಿ, ಇಷ್ಟು 3 ಜನಕ್ಕೂ ಅವನು ಅಷ್ಟು ಗಾಯ ಮಾಡಿ ಪೆಟ್ಟು ಮಾಡಿ ಕೆಳಗಡೆ ಡಿಫೆನ್ಸಿವ್ ಆ್ಯಕ್ಷನ್ ಏನು ಮಾಡಿದಾಳ ಆ ಸಮಯಕ್ಕೆ, ಅದು ಕರೆಕ್ಟ್. ಅದು 2ನೇ ಮಾತೇ ಇಲ್ಲ. ಸೊ ಈಗ ಅವರು 3 ಜನ ಅಡ್ಮಿಟ್ ಆಗಿದ್ದಾರೆ. ನಾನು ನೋಡಿದ್ನಲ್ಲ, ಪಾಪ ಒಬ್ಬರು ಮಲಗಿಬಿಟ್ಟಿದ್ರು, ಕೈನ ಅಳ್ಳಾಡ್ಸೋಕ್ಕೆ ಆಗಲ್ಲ, ಅಷ್ಟು ಗಾಯ ಆಗಿದೆ. ಆ ಥರ ಅವನು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. 3 ಜನನ ಬೀಳಿಸಿದ್ದಾನೆ. ಆ ಹೆಣ್ಮಗಳನ್ನು ಪೊಲೀಸ್ ಆಫೀಸರ್ ಕುತ್ತಿಗೆ ಎಲ್ಲ ಹಿಂಗೆ ತಿರ್ಗ್ಸೋಕ್ಕೆ ಆಗಲ್ಲ, ಅಷ್ಟು ಅವನು ಹ್ಯಾಂಡ್ಲ್ ಮಾಡಿದ್ದಾನೆ. ಅವರೆಲ್ಲ ಇಲ್ಲಿ ಬಂದು ಎಲ್ಲ ಈ ಮನೆ ಕೆಲಸ ಅಂದರೆ ಕಟ್ಟೋದು, ದೊಡ್ಡ ದೊಡ್ಡ ಕಲ್ಲುಗಳೆತ್ತೋದು ಇದೆಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ನಮ್ಮ ಕಮಿಷ್ನರ್ ಅವ್ರಿಗೂ ಹೇಳಿದ್ದೀನಿ, ಸ್ವಲ್ಪ ಎಲ್ಲ ನೀವು ಹಿಂಗೆ ನಾವು ನಡ್ಕೊಂಡು ಹೋಗೋಕ್ಕೆ ಸಾಧ್ಯದಿಲ್ಲ, ಬದಲಾವಣೆ ಆಗಬೇಕಾಗತ್ತೆ. ಆಮೇಲೆ ಯಾರು ಕೇಳೋದಿಲ್ಲ, ಮುಲಾಜಿಲ್ಲದೆ ಏನು ಕಾನೂನು ಇರುತ್ತೆ ಆ ಕ್ರಮ ತಗೊಳ್ಳಿ, ಯಾರನ್ನು ಬಿಡು. ಎಲ್ಲಿ ಡೌಟ್ ಬರುತ್ತೆ, ಶಾಲಾ ಕಾಲೇಜು ಮತ್ತು ಈ ಥರ ಅನ್ಆರ್ಗನೈಸ್ ಸೆಕ್ಟರ್ಸ್ ಎಲ್ಲಿ ಕೆಲಸ ಮಾಡ್ತಾರಲ್ಲ, ಇಂಥ ತಂದೆ ತಾಯಂದ್ರೂ ಜಿಲ್ಲಾಡಳಿತದಿಂದ ಎಲ್ಲ ಒಂದು ಕಡೆ ಸೇರಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇದು ಬಹಳ ಮುಖ್ಯ ಆಗಿದೆ ಇವತ್ತು. ಇದು ಬರೀ ಸರ್ಕಾರ ಒಂದು ಪೊಲೀಸ್ ಇಲಾಖೆಯಿಂದ ನೋಡಿ ಎಲ್ಲೋ ಮನೇಲಿ ಎಳ್ಕೊಂಡು ಹೋಗ್ಬಿಟ್ಟು ಮಾಡಿದ್ರೆ ಪೊಲೀಸ್ಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಆದರೆ ಶಿಕ್ಷೆನೂ ಆಗಬೇಕು, ಹೀಗೆ ಆಗಬೇಕು, ಮಾಡೋದಲ್ಲ, ಜಾರಿ ಆಗಬೇಕು. ಯಾಕಂದರೆ ಆಮೇಲೆ ಇವತ್ತಿನ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನಂದರೆ ಮೊಬೈಲು ಮತ್ತು ಈಸಿಯಾಗಿ ಅವೈಲಬಿಲಿಟಿ ಆಫ್ ಡ್ರಗ್ಸು. ಅದು ಗಾಂಜಾ ಇರ್ಬೋದು, ಕುಡ್ತಾ ಇರ್ಬೋದು, ಎಲ್ಲವೂ ನೀವು ನೋಡಿದಾಗ
ಅವರಿಗೆ ಏನು ಮಾಡ್ತೀವಿ ಅನ್ನೋದನ್ನು ಆ ಮೊಬೈಲಲ್ಲಿ ಇವತ್ತು ಎಲ್ಲ ಅವೈಲೇಬಲ್, ನೀವು ಮೂಲೆಯಲ್ಲಿ ಕೂತ್ಕೊಂಡೆ. ಸೊ ಆ ಮನಸ್ಥಿತಿಯಲ್ಲಿ ಯಾರು ಸಿಕ್ಕಿದ್ರೂ ಕರ್ಕೊಂಡೋಗಿ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಇವತ್ತು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟೇ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳು ಮೊದಲಿಗೆ. ನಾವು ತುಂಬ ಅವಳು ಕಣ್ಣಲ್ಲಿ ಕಣ್ಣಿಟ್ಟೆ ಏನು ಒಂದು 10 ನಿಮಿಷನೂ ಅಂಥದ್ರಲ್ಲಿ ಕರ್ಕೊಂಡೋಗಿ ಆ ಮಗುನ ಮುಗಿಸ್ಬಿಟ್ಟ ಅಂತಂದರೆ ಅದು ತುಂಬ ದುಃಖ, ತುಂಬ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಆ ತಾಯಿ ತಂದೆಗೆ ಹೇಳೋಕ್ಕೆ ಏನು ಸಾಧ್ಯ ಇಲ್ಲದೆ ಹೋದ್ರೂ, ಬಟ್ ಸರ್ಕಾರ ಮತ್ತು ಅವ್ರ ಮಧ್ಯೆ ನಿಂತ್ಕೊಂಡು ಇವತ್ತೇನು ಸರ್ಕಾರ, ಅವರು ಬಡವರಿದ್ದಾರೆ ತುಂಬ, ಆದರೆ ತಾಯಿ ತುಂಬ ಸ್ವಾಭಿಮಾನಿ. NGOಲೆಲ್ಲ ಕೆಲಸ ಮಾಡಿದಾಳು ಅವಳು, PUC 2 ಓದಿದ್ದಾಳೆ, ತುಂಬ ಬುದ್ಧಿವಂತೆ. ನನ್ನ ಮಗಳನ್ನು ಆಪ್ರೇಷನ್ ಮಾಡಿಸ್ಕೊಂಬಿಟ್ಟಿದ್ದಾಳೆ. ನಮಗಿರೋದು 2 ಮಕ್ಕಳು, ಈ ಮಗಳನ್ನೇ ಎಲ್ಲ ಓದಿಸಿ ಮಾಡ್ತೀನಿ ಅನ್ನೋ ಒಂದು ಆ ಹಠ, ಛಲ ಇವತ್ತು ಏನಿದ್ರೂ ನಾನು ಖಂಡಿತ ಅವರಿಬ್ಬರ ಮಧ್ಯೆ ಒಂದು ಸೇತುವೆಯಾಗಿ ನಿಂತ್ಕೊಂಡು ಅವ್ರನ್ನ ಕಾಪಾಡುವಂಥ ಕೆಲಸವನ್ನು ಖಂಡಿತ ಮಹಿಳಾ ಆಯೋಗ ಮಾಡುತ್ತೆ. ಥ್ಯಾಂಕ್ ಯು.